ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದರೆ ಟೆರರ್ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಸರ್ ನೀವು ಹೇಗಿದ್ದೀರಾ ಸರ್? ನಮ್ಮ ಲೀಡ್ ಟೆರರ್ ಈಸ್ ಫ್ಯಾಂಟಾಸ್ಟಿಕ್. ಸರ್ ಟೆರರು ಫಸ್ಟ್ ಆಫ್ ಆಲ್ ಏನು ಎರರ್ ಇಲ್ದಲೇ ತುಂಬ ಸದ್ದು ಮಾಡ್ತಾ ಇದೆ ಟ್ರೈಲರು. ಹೇಗೆ ಅನ್ಸುತ್ತೆ ಸರ್ ಅವ್ರಿಗೆ? ಏನು ಎರರ್ ಇಲ್ಲದೆ ಹೌದು, ಅಂದರೆ ಏನೋ ಇಂಥ ಇದೇ ಕ್ವಾಲಿಟಿ ಎಲ್ಲ ಈಗಿನ ಜನ್ರೇಷನ್ ಏನು ಸಿನಿಮಾ ಕೇಳ್ತಾ ಇದೆ ಆ ಕ್ವಾಲಿಟಿ ತಕ್ಕನಾಗೆ, ಆ ಎಕ್ಸ್ಪೆಕ್ಟೇಷನ್ ತಕ್ಕನಾಗೆ ರೀಚ್ ಆಗ್ತದೆ, ಒಳ್ಳೆ ಟಾಕ್ ಬರ್ತಾ ಇದೆ. ನಮಗೆ ಖುಷಿ ಆಗುತ್ತೆ. ಯಾಕಂದರೆ ಇವತ್ತು ಜನ ಅದನ್ನು ಇಷ್ಟಪಟ್ಟಿದ್ದಾರೆ, ಟ್ರೇಲರ್ ಟ್ರೆಂಡಿಂಗ್ ಅಂದರೆ. ಸೊ ಎಲ್ಲೊಂದು ಕಡೆ ಖುಷಿ ಆಗುತ್ತೆ. ಯಾಕಂದರೆ ಇವತ್ತು ಆ ಥರ ಒಂದು ಕಮರ್ಷಿಯಲ್ ಸಿನಿಮಾ ಇತ್ತೀಚೆಗೆ ಬಂದಿರಲಿಲ್ಲ. ಜನ ನೋಡಬೇಕು ಅಂತ ಕಾತುರದಲ್ಲಿದ್ದಾರೆ. ನಮಗೆ ಖುಷಿ ಇದೆ ಅದನ್ನು ಕೇಳಿ. ಒಂದು ಟೆರರಲ್ಲಿ ಡೈರೆಕ್ಟರ್ ಅವರ ನಿರ್ದೇಶನದಲ್ಲಿ ಯಂಗರ್ ಜನ್ರೇಷನಿಗೆ ಏನೇನು ಬೇಕು ಅದೆಲ್ಲದನ್ನೂ ಅದರಲ್ಲಿ ಇಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಒಂದು ಜೆನ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಏನು ಈ ಸಿನಿಮಾಸನ್ನು ನೋಡ್ತಾ ಇದ್ದೀವಿ, ಆ ಮೂಡಿದೆ ಮತ್ತು ಸೆಂಟಿಮೆಂಟ್ಸ್ ಇದೆ. ಸೊ ಯು ಹ್ಯಾವ್ ಲಾಟ್ ಆಫ್ ಪ್ಯಾಕೇಜ್ ಇನ್ ಇಟ್. ಒಂದೇ ಸರಿಗೆ ಎಲ್ಲೋ ಒಂದು ಟೆರರ್ ಅಂದ ತಕ್ಷಣ ಹೆಸರಿನ ಮೇಲೇ ಬರೀ ಆ್ಯಕ್ಷನ್ನು ಅಥವಾ ಇದ್ರ ಮೇಲೆ ಒಂದು ಯಾವುದೋ ಒಂದು ಸುಮ್ಮನೆ ಒಂದು ಕಮರ್ಷಿಯಲ್ ಆಗಿ ಮಾಡಿರ್ತಕ್ಕಂಥ ಇಲ್ಲ. ದೇರ್ ಇಸ್ ಅ ಮೆಸೇಜ್ ಇನ್ ಇಟ್. ಸೊ ಹಾಗಾಗಿ ಇಟ್ ಶುಡ್ ಬಿ ಡೂಯಿಂಗ್ ವೆಲ್. ನನಗೆ 100ಕ್ಕೆ 100 ಚೆನ್ನಾಗಿ ಗೊತ್ತಿದೆ. ಡೈರೆಕ್ಟರ್ ಅವರ ರಂಜನ್ ಅವರ ನೇತೃತ್ವದಲ್ಲಿ ಮತ್ತು ಇವರ ಲೀಡಲ್ಲಿ ನಾವು ಅನೇಕ ಜನ ನಟರು ಎಲ್ಲರೂ, ದೇವರಾಜ್ ಅವರು, ಶಶಿಕುಮಾರ್ ಅವರು, ನಾನು ಮತ್ತು ನಮ್ಮ ಕಿಟ್ಟಿಯವರು, ಶಂಕರ್ ಅಶ್ವಥ್ ಅವರು, ಬಿಗ್ ಸ್ಪ್ಯಾನ್ ಇದೆ, ಒಂದು ದೊಡ್ಡದೊಂದು ಕ್ಯಾನ್ವಸ್ ಇದೆ. ಸೊ ಐ ಥಿಂಕ್ ಎಲ್ಲ ಫ್ಯಾನ್ಸು ಟೆರರಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವೂ ನಮಗೆಲ್ಲರಿಗೂ ಇದೆ. ಸರ್ ಆ ಟೆರರ್ನ ಟೈಟಲೇ ತುಂಬ ವೈಬ್ ಇದೆ ಸರ್, ಒಂದು ವೈಬ್ರೆಂಟ್ ಟೈಟಲು. ಸೊ ಆ ಟೈಟಲ್ನ ಇಡಬೇಕು ಅಂತ ಹೇಗೆ ಅನ್ಸುತ್ತೆ? ಅಲ್ಲ, ಟೆರರ್ ಅಂದ್ರೆ ಫಿಯರ್, ಅಂದ್ರೆ ಭಯ. ಪ್ರತಿಯೊಬ್ಬರಲ್ಲೂ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಭಯ ಇರುತ್ತೆ. ಲೈಕ್ ಏನಂದ್ರೆ ಈ ಕತೆಗೆ ಅದು ತುಂಬ ಹ್ಯಾಪ್ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ. ಆ ಭಯ ಅನ್ನೋ ಒಂದು ಅಂಶನ ಇಟ್ಕೊಂಡು ಏನೇನೆಲ್ಲ ಆಗುತ್ತೆ ಜಗತ್ತಲ್ಲಿ ಆಮೇಲೆ ನಮ್ದು ಆ್ಯಕ್ಚುಲಾಗಿ ಮೇಯ್ನ್ ಥಾಟ್ ಬಂದು ದೇವರು ಅನ್ನೋದು ಒಂದು ಎಮೋಷನ್ ಎಲ್ಲರಿಗೂ. ಆ ಎಮೋಷನ್ ಇಟ್ಕೊಂಡು ಮಾಫಿಯಾ ಮಾಡಿದ್ರೆ ಅದರಲ್ಲಿ ಭಯ ಕ್ರಿಯೇಟ್ ಮಾಡಿದ್ರೆ ಏನೇನೇನು ಆಗುತ್ತೆ ಅನ್ನೋದ್ರಿಂದ ಚೆನ್ನಾಗಿ ಲೈನ್. ಸೊ ಸರ್ ಹೇಳ್ದಂಗೆ ತುಂಬ ದೊಡ್ಡ ತಾರಬಳಗ ಇದೆ. ಆಮೇಲೆ ಆ್ಯಕ್ಚುಲಾಗಿ ಸರ್ಪಾದ್ರ ಒಂದು ಇಡೀ ಫಿಲಮ್ಗೆ ಎಲ್ಲ ಫುಲ್ಲು ಲಿಂಕ್ ಆಗಿದೆ. ಅದನ್ನು ರಿವೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ. ಇವಾಗ ಸ್ಟಿಲ್ ಕ್ಲೈಮ್ಯಾಕ್ಸು ಸರ್ದೇ ಇರೋದ್ರಿಂದ ಎಲ್ಲ ಕ್ಯಾರೆಕ್ಟರ್ಸ್, ಎಲ್ಲ ಕತೆ ಎಲ್ಲ ಫುಲ್ಲು ಎಲ್ಲ ಕ್ಯಾರೆಕ್ಟರ್ಸ್ ಸುತ್ತನೂ ಸುತ್ತದೆ. ಆಮೇಲೆ ಇದೆಲ್ಲ ದೊಡ್ಡ ದೊಡ್ಡ ಕಲಾವಿದ್ರೆ ಇವ್ರನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬೆಳೆದಂತ. ಸರ್ರು ಮಾಡ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಇತ್ತು. ಫಸ್ಟ್ ಅಪ್ರೋಚಲ್ಲಿ ನಮಗೆ ಡೌಟ್ ಇತ್ತು. ಬಟ್ ಆಮೇಲೆ ಇಬ್ರು ಮಕ್ಳಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅರ್ಜುನ್ ಮತ್ತೆ ಲಾವಣ್ಯ ಅವರು ಸರ್ ಏನಾದ್ರು ಆಕ್ಟ್ ಮಾಡೋದಕ್ಕೆ ಅಥವಾ ಮೀಟಿಂಗ್ ಅರೇಂಜ್ ಮಾಡಿಸೋದಕ್ಕೆ ರೀಸನ್ಸೇ ಅವರಿಗೆ. ಸೊ ಮೊದಲನೇದಾಗಿ ಲಾವಣ್ಯ ಏನಿಲ್ಲ, ಕನ್ನಡ ಚಿತ್ರರಂಗದ ಸೇವೆ ಮಾಡೋಕ್ಕೆ ಒಂದು ಅವಕಾಶವನ್ನು ಇಬ್ಬರೂ ಕೂಡ ಸೇರಿ ಕೊಟ್ಟಿದ್ದಾರೆ. ವಿ ಆರ್ ಥ್ಯಾಂಕ್ಫುಲ್ ಫಾರ್ ಕರೆಕ್ಟ್. ಅದು ಸಾಂಗ್ ಬಂತು ಅಂದ್ರೆ ಶರವೇಗದ ಸರದಾರ ಅಂತ ಬಂದಾಗ ವಿ ಆಲ್ ವಾಚ್ ದೋಸ್ ಫಿಲ್ಮ್ಸ್ ಅಂಡ್ ಗ್ರೋ ಅಪ್. ಅಶ್ವಮೇಧ ಬಂದಾಗಂತೂ ನಾವು ಸ್ಕೂಲಲ್ಲಿ ಆ ಸಾಂಗ್ ಡ್ಯಾನ್ಸ್ ಮಾಡಿದ್ದೆ ಸರ್. ಆಮೇಲೆ ಆ ಕುದುರೆನೇ ಒಂಥರ ಕ್ರೇಜ್ ಅದು ನೋಡಿದಾಗ. ಕುದುರೆ ನೋಡಕ್ಕೆ ಆ ಸರ್ನ ಮತ್ತೆ ಕುದುರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು. ಆಮೇಲೆ ಅಣ್ಣವ್ರು ಹಾಡಿರೋ ಹಾಡು ಅಶ್ವಮೇಧ ಅದೊಂಥರ ಒಳಗೆ ವೈಬ್ರೆಂಟ್ ಸಾಂಗು. ಆಮೇಲೆ ನಮ್ಗೊಂಥರ ಹುಮ್ಮಸ್ ಕೊಡೋದು ಸಾಂಗ್. ಅದೇ ಥರ ಸಾಂಗುಗಳು ಟೆರರಲ್ಲಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಹರ್ಷವರ್ಧನ್ ಅದು ಸಾಂಗನ್ನ ನಾವು ರಿಲೀಸ್ ಮಾಡೋಬೇಕಾರೆ ಎಲ್ಲ ಬಂದವರೆಲ್ಲರೂ ಕೂಡ ಈ ಸಾಂಗುಗಳ ಮೇಲೆ ಎಷ್ಟೊಂದು ಪ್ರೀತಿನ ತೋರಿಸಿದ್ರು, ಎಷ್ಟೊಂದು ಜನಪ್ರಿಯತೆ ಅದರಲ್ಲಿ ತೋರಿಸಿದ್ರು ಅಂದರೆ, ಐ ಮೀನ್ ಅದನ್ನು ಸಾಂಗ್ ರಿಲೀಸ್ ಮಾಡಿದಾಗ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಾವು ರಿಲೀಸ್ ಮಾಡಿದಾಗ ಇಟ್ ವಾಸ್ ಅನ್ ಫ್ಯಾಂಟಾಸ್ಟಿಕ್. ಅಂದರೆ ಸಾಂಗ್ಸ್ ಕೂಡ ವೆರಿ ಪಾಪ್ಯುಲರ್ ಆಗಿದೆ. ಟೀಸರ್ಸು ಮತ್ತು ಟ್ರೈಲರ್ಸು ಎಲ್ಲದೂ ಕೂಡ ಪಾಪ್ಯುಲರ್ ಆಗಿದೆ. ಒಂದು 2-3 ದಿನದಲ್ಲೇ ಇಟ್ ಹ್ಯಾಸ್ ಕ್ರಾಸ್ 2 million 3 million ಎಲ್ಲ ಕ್ರಾಸ್ ಆಗಿದೆ. ಸೊ ಜನ ಅದನ್ನು ಪರದೆ ಮೇಲೆ ಏನು ಚಿತ್ರ ಬರ್ತದೆ ಅದೇ ರೀತಿಯಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಬೇಕು. ಕನ್ನಡ ಚಿತ್ರರಂಗವನ್ನು ಬೆಳೆಸೋದಕ್ಕೆ ಅವರು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಸರ್ ನಿಮಗೆ ಡೈರೆಕ್ಟರ್ ಅವರು ಹೇಗೆ ಅಪ್ರೋಚ್ ಮಾಡಿದ್ರು ಸ್ಕ್ರಿಪ್ಟು? ಆಮೇಲೆ ಅವ್ರು ಸ್ಕ್ರಿಪ್ಟ್ ಕೇಳಿದ ಮೇಲೆ
ನಿಮಗೆ ಒಪ್ಕೊಳ್ಳೋಕ್ಕೆ ಇಷ್ಟ ಆದಂಥ ಎಲಿಮೆಂಟ್ ಏನು? ನನಗೆ ಅದು ಆ್ಯಕ್ಚುಲಿ ಬಂದಿದ್ದು ನಮ್ಮ ಧರ್ಮ ಅವರು ಫೋನ್ ಮಾಡಿದ್ದು ನನಗೆ, ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ ರಂಜನ್ ಅವರು, ಒಂದ್ಸರಿ ಕೇಳೋ ಚೆನ್ನಾಗಿದೆ ಅದು. ಸೊ ಅವ್ರು ಬಂದು ನೆರೇಟ್ ಮಾಡಿದಾಗ ಫಸ್ಟು ಆದ ಕಥೆ ನನಗೆ ನೆರೇಟ್ ಮಾಡಿದ್ರು, ಯಾಕೆಂದ್ರೆ ನಾನು ಅದನ್ನು ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿರಲಿಲ್ಲ. ಸೊ ಯಾರೂ ಫಿಕ್ಸ್ ಆಗಿರಲಿಲ್ಲ ಅದು. ಸೊ ಅವ್ರು ಬಂದು ಒಂದು ಕಥೆನ ಪಾತ್ರದ ಮೂಲಕ, ಅಂದರೆ ಪಾತ್ರಗಳ ಹೆಸರು ಮೂಲಕ ನನಗೆ ಕಥೆನ ಅವ್ರು ನೆರೇಟ್ ಮಾಡಿದಾಗ ಒಂದು ಒಳ್ಳೆ ಕತೆ ಅಂತ ಅನ್ನಿಸ್ತು. ಯಾಕೆಂದರೆ ಬಹುಶಃ ಆ ಒಂದು ಪಾಯಿಂಟ್ ಮೇಲೆ ಇಲ್ಲಿವರೆಗೂ ಕತೆ ಬಂದಿಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ದೇವರು ಅನ್ನೋ ಒಂದು ಎಮೋಷನ್, ದೇವ್ರನ್ನೇ ಇಟ್ಕೊಂಡು ಆಟ ಆಡಿದ್ರೆ ಹೆಂಗಿರುತ್ತೆ ಅನ್ನೋದೇ ಒಂದು ಕತೆ. ಸೊ ಅದನ್ನು ಅವ್ರು ನೆರೇಷನ್ ಮಾಡಿದಾಗ, ಫುಲ್ ಕತೆ ಹೇಳಿದಾಗ ನನಗೆ ತುಂಬ ಇಂಪ್ರೆಸ್ ಆಯಿತು. ಚಾನ್ಸ್ ಕೊಟ್ಟರೆ ಮಾಡ್ತೀನಿ ಸರ್ ಅಂದೆ, ಚಾನ್ಸ್ ಕೊಟ್ಟಿದ್ದಾರೆ, ನಮ್ಮೆಲ್ರಿಗೂ ಚಾನ್ಸ್ ಕೊಟ್ಟಿದ್ದಾರೆ. ತುಂಬ ದೊಡ್ಡ ಮಾತು. ಆ್ಯಕ್ಚುಲಿ ಎಲ್ಲರೂ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಇವ್ರಿಗೆಲ್ಲ ಆ್ಯಕ್ಷನ್ ಕಟ್ ಹೇಳೋವಂಥ ಒಂದು ಅದೃಷ್ಟ ನಮ್ಗೆ ಸಿಕ್ತು. ಬಿಕಾಸ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ನಮ್ಮ ಫಿಲಮಲ್ಲಿ ಇರ್ತಾರೆ. ಕೊನೆ ತನಕ ಸರ್ ಒಪ್ಕೊಂತಾರ ಇಲ್ವಾ ಅನ್ನೋದು ಕೊನೆ ತನಕನೂ ಎಲ್ಲರಿಗೂ ಡೌಟ್ ಇತ್ತು. ನಮಗೆ ಅಂತಲ್ಲ, ಅವ್ರಿಗೂ ಡೌಟ್ ಇತ್ತು, ಪ್ರೊಡ್ಯೂಸರ್ಗೆ ಡೌಟ್ ಇತ್ತು. ಆಮೇಲೆ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ಕೇಳಿದ್ರು, ಬಿಕಾಸ್ ಆಫ್ಟರ್ ಲಾಂಗ್ ಗ್ಯಾಪ್ ನಮ್ಮ ಫಿಲಮ್ ವರ್ಕ್ ಮಾಡಿದ್ವಿ. ಒಂದಷ್ಟು ಜನ ಕೇಳಿದ್ರು, ನಿಜವಾಗ್ಲೂ ಮಾಡ್ತಾ ಇದಾರೆ ಅನ್ನೋ ಒಂದು ಕ್ವಶನ್ ಮಾರ್ಕಲ್ಲಿ ಇತ್ತು. ಶೂಟಿಂಗ್ ಬಂದಮೇಲೆ ಒಂದಷ್ಟು ಜನ ಕನ್ಫರ್ಮೇಷನ್ ಆಗಿದೆ, ಇಲ್ಲ ಸರ್ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಒಪ್ಕೊಂಡಿದ್ದೀನಿ. ಸರ್, ನಿಮ್ಮದು ಶಿವನ ಪೂಜಾರಿ ಕ್ಯಾರೆಕ್ಟರ್ ಆಗಿ ನೀವು ಒಂದು ಪಾತ್ರ ನಿರ್ವಹಿಸಿದ್ರ ಅಂತ ಕಾಣ್ತಾ ಇದೆ ಟ್ರೈಲರ್ ನೋಡಿದಾಗ. ಸೊ ಟ್ರೈಲರ್ ನೋಡಿದಾಗ ಎಲ್ಲ ಶಿವನ ತ್ರಿಶೂಲ ಯೂಸ್ ಮಾಡಿರೋದು ಅಥವಾ ಶಿವಲಿಂಗ ಪೂಜೆ ಇರ್ಬೋದು, ದೇವ್ರನ್ನ ತೋರಿಸಿರೋರ್ಬೋದು, ಸೊ ತುಂಬ ಎದ್ದು ಕಾಣುತ್ತೆ. ಸೊ ನಿಮ್ಮ ಪಾತ್ರ ಆ ಶೇಡಲ್ಲಿ ನಾವು ಹೇಗೆ ನೋಡ್ಬೋದು? ಪರದೆ ಮೇಲೇ ನೋಡಬೇಕು. ಬಿಕಾಸ್ ಅವರು ಡೈರೆಕ್ಟರ್ ಸರ್ ಅವರು ಹೇಳಿದಾಗೆ ಭಾಳ ವಿಭಿನ್ನವಾಗಿ, ಭಾಳ ಒಂದು ಕಥೆಯಲ್ಲಿ ಭಾಳಷ್ಟು ಒಳಗಡೆಗೆ ಅಂತರಂಗದ ಮಾತುಗಳನ್ನು ಇಟ್ಟುಕೊಂಡು ಅದರಲ್ಲಿ ಆಡಿದ್ದಾರೆ. ಹಾಗಾಗಿ ಈ ಜೋಡಣೆಗಳು ಎಲ್ಲವೂ ಕೂಡ ಇಷ್ಟಿಷ್ಟು ಪಾತ್ರಗಳನ್ನ ಜೋಡಣೆಗಳನ್ನ ಮಾಡಿದ್ದಾರೆ ಅಂದರೆ ಒಂದು ಸ್ವಲ್ಪ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞನಾಥಿಗೆ ಆಗಿದ್ದೇನೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ಪಾತ್ರವನ್ನು ಮಾಡಿಸೋದಕ್ಕೆ ಇವರೇ ಉತ್ತಮ ಅನ್ನೋದು ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ. ಯಾಕಂದರೆ ಭಾಳ ಸೌಮ್ಯವಾಗಿರ್ತಕ್ಕಂಥ ಕ್ಯಾರೆಕ್ಟ್ರು. ಆಮೇಲೆ ಫಸ್ಟ್ ಟೈಮ್ ನಾನು ಆ ಥರ ಮಾಡಿದ್ದು. ಹಾಗಾಗಿ ಒಂದು ಸ್ವಲ್ಪ ಪರದೆ ಮೇಲೆ ನೋಡಿದರೆ ನಾವು ಅವರು ಇನ್ನೊಂದು ಪಿಕ್ಚರಲ್ಲಿ ಸೇರಿದ್ವಿ. ಹೌದು, ದರ್ಶನ್ ಅವರ ಚಕ್ರವರ್ತಿ ಫಿಲಮ್ನಲ್ಲಿ ನಾವಿಬ್ಬರು ಹತ್ತತ್ರ ಕೆಲಸ ಮಾಡಿದ್ವಿ. ಒಂದೇ ಜೊತೆಗೆ ಬಂದಿದ್ದು ಕಡಿಮೆ, ಜೊತೆಗೆ ಬಂದಿರಲಿಲ್ಲ, ಬಟ್ ನಾವು ಜೊತೆಗೆ ಇದ್ವಿ. ಅದಾದಮೇಲೆ ಇದು ಎರಡನೇದು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ ತಂದೆಯವರ ಹೆಸರು ಇಡೀ ಚಿತ್ರರಂಗಕ್ಕೆ ಮತ್ತು ಅವ್ರ ಕೊಡುಗೆ, ಇವ್ರ ಫ್ಯಾಮಿಲಿನೇ ಚಿತ್ರರಂಗಕ್ಕೆ ಅಪಾರವಾಗದಂಥ ಒಂದು ಕೊಡುಗೆ ಇದೆ. ಅಂಥವ್ರ ಜೊತೆಗೆ ಕೆಲಸ ಮಾಡೋಂಥ ಒಂದು ಸೌಭಾಗ್ಯನೂ ಕೂಡ ನಮಗೆ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ಅಪ್ಪಂಗೆ ಇವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಿತ್ತು, ಕಾರಣಾಂತರ ಡೇಟ್ಸ್ ಪ್ರಾಬ್ಲಮ್ ವರ್ಕೌಟ್. ಇವತ್ತಿಗೂ ಹೇಳ್ತಾರೆ, ಸುಮಾರು ಜೊತೆ ಒಂದು ಪಿಕ್ಚರ್ ಮಾಡಬೇಕಾಗಿತ್ತು ನಾನು, ತುಂಬಾ ಒಳ್ಳೆ ಸ್ಕ್ರಿಪ್ಟ್ ಅದು. ಹೌದು, ಅದು ಆಗಿದ್ರೆ ಇನ್ನೂ. ಸೊ ಚಿತ್ರರಂಗದಲ್ಲಿ ಅವರು ಇದ್ದಾರೆ. ಮತ್ತು ಮೊನ್ನೆನೂ ಕೂಡ ನಮ್ಮ ಸ್ಟುಡಿಯೋಗೆ ಬಂದಾಗ ಅವರು ಕಮಲದ ಮೇಲೆ ಒಂದು ವೀರಕಮಲ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅಂದರೆ ಈ ಏಜಲ್ಲೂ ಕೂಡ ಅವರು ಹೇಗೆ ಸ್ಫೂರ್ತಿಯಾಗಿದ್ದಾರೆ ಅಂದರೆ ಚಿತ್ರರಂಗಕ್ಕೆ ಅವರ ಮಕ್ಕಳಾಗಿರ್ತಕ್ಕಂಥವ್ರು ಇವ್ರ ಜೊತೆಗೆ ಮಾಡೋದು ನಮ್ಮ ಸೌಭಾಗ್ಯನೇ. ಮತ್ತು ಯಂಗ್ಸ್ಟರ್ಸ್ ಲೈಕ್ ರಂಜನ್ ಅವ್ರ ಜೊತೆಗೆ ನಾವೆಲ್ಲ ಸೇರಿ ಕೆಲಸ ಮಾಡೋದು, ನಾವೆಲ್ಲ ಒಂದು ಜನ್ರೇಷನ್ ಅಪ್ ಇದ್ದೇವೆ. ಸೊ ಈ ಜನ್ರೇಷನ್ ಜೊತೆಗೆ ಕೆಲಸ ಮಾಡಬೇಕು ಅಂದರೆ ನಮ್ಮದು ಒಂದು ಭಾಗ್ಯನೇ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಸರ್ ತುಂಬ ದೊಡ್ಡ ಮಾತು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇವ್ರ ಜೊತೆ ವರ್ಕ್ ಮಾಡೋದು ನಮಗೂ ಭಾಗ್ಯ. ಬಟ್ ತುಂಬ ಅಬ್ಸರ್ವ್ ಮಾಡಿದ್ದು ಸರ್ ಏನಂದರೆ, ಸೆಟ್ಟಿಗೆ ಬಂದಾಗ ಕ್ಯಾರವನ್ ಬೇಡ ಅಂತ ಹೇಳ್ತಾರೆ, ತುದ್ದು ಇದೇ ಬೇಕು ಅಂತ ಹೇಳಿಲ್ಲ. ಅಂದರೆ ಹೆಂಗಾಗುತ್ತೆ ಅಂದರೆ ನಮಗೆ ಅಲ್ಲಿ ವರ್ಕ್ ಮಾಡುವಾಗ ಆ ಫೀಲೇ ಕೊಡಲ್ಲ. ಅಂದರೆ ಒಂದೊಂದ್ಸಲ ಆ ಪ್ರೆಷರ್ ಅನ್ನೋ ಒಂದು ಫೀಲ್ ಇರುತ್ತೆ ಶೂಟಿಂಗ್. ಬಟ್ ಅದು ಸರ್ ಯಾವತ್ತೂ ನಮಗೆ ಅದನ್ನು ಕೊಡ್ತೀವಿ. ಸೊ ನಮ್ಮ ಫಿಲಮಲ್ಲಿ ಅದೊಂದು ಅಡ್ವಾಂಟೇಜ್ ಅನ್ನ ಎಲ್ಲ ಕಲಾವಿದರು ಅದೊಂದು ತುಂಬ ದೊಡ್ಡ ಸಪೋರ್ಟ್ ಸಿಕ್ತು. ಆಮೇಲೆ ನಾವೆಲ್ಲ ಅದೇ ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಿದ್ದೆ ಸರ್, ಕ್ಯಾರವಾನ್ ಇತ್ತೀಚೆಗೆ ಬಂದಿರೋದು, ನಾವೆಲ್ಲ ಕ್ಯಾರವಾನ್ ಇಲ್ದಿರೋ ಟೈಮಿಂದ ಬಂದವರು. ಶೂಟಿಂಗ್ ಮುಗಿದ್ಮೇಲೆ ಅವ್ರ ಪಾಡಿಗೆ ಅವ್ರು ಹೋಗಿ ಸೇರ್ಕೊಳ್ಳೋದು, ಊಟ ತಿಂಡಿ ಸಪ್ರೇಟ್. ನಾವೆಲ್ಲ ಒಟ್ಟಿಗೆ ಕೂತಾಯಿದ್ವಿ. ನಾವು ಯಾವತ್ತೂ ಕ್ಯಾರವಾನಲ್ಲಿ ಕೂತೇ ಇಲ್ಲ. ನಾನು ಪ್ರತಿ ಕಡೆನೂ ಅದನ್ನೇ ಹೇಳ್ತಾ ಇರೋದು. ಕ್ಯಾರವಾನ್ ಅನ್ನೋ ಕಮ್ ಇವಾಗ ಇತ್ತೀಚೆಗೆ ಬಂದಿರೋಂಥ ಒಂದು ಕಲ್ಚರ್ ಅಷ್ಟೇ. ನಾವೆಲ್ಲ ಸರ್ ಟೈಮಲ್ಲೆಲ್ಲ ಮರದಡಿ ಕೂತ್ಕೊಂಡು ಮೇಕಪ್ ಮಾಡ್ಕೊಂಡು ಎಲ್ಲೋ ಸೈಡ್ಗೆ ಹೋಗ್ಬಿಟ್ಟು ಲುಂಗಿ ಇಟ್ಕೊಂಡು ಚೇಂಜ್ ಮಾಡೋದು ಅಣ್ಣವರೇ ಮಾಡಿದ್ದಾರೆ. ಅಲ್ಲ, ನಮ್ಮ ಕೋ ಆರ್ಟಿಸ್ಟ್ಗಳು ಎಸ್ಪೆಷಲಿ ನಮ್ಮ ಹೆಣ್ಮಕ್ಳುಗಳೇ
ದೇ ಯೂಸ್ ಟು ಕಮ್ ಬ್ಯಾಕ್ ವಿತಿನ್ 10 ಮಿನಿಟ್ಸ್ 15 ಮಿನಿಟ್ಸಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಚೇಂಜ್ ಮಾಡಿ. ಐ ವರ್ಕ್ ವಿತ್ ಅಮಲಾ, ಒನ್ ಆಫ್ ದ ಗ್ರೇಟೆಸ್ಟ್ ಆರ್ಟಿಸ್ಟ್ ಆಫ್ ಸೌತ್ ಇಂಡಿಯಾ. ಅವರೆಲ್ಲರೂ ಹೆಂಗೆ ಅಂದರೆ ಡ್ರೆಸ್ ಚೇಂಜ್ ಆದರೆ ಏನು ಜಾಗ ಹುಡ್ಕೋದು ಅದು ಇದು ಎತ್ತದು ಮಾಡ್ತಿರ್ಲಿಲ್ಲ, ಅಷ್ಟು ಪ್ರಿಪೇರ್ ಆಗಿರೋರು. ಸೊ ಆಗಿನ ನಾಟ್ ದಟ್ ಇವಾಗಿನವರು ಕಡಿಮೆ ಮಾಡ್ತಾಯಿದ್ದಾರೆ ಅನ್ನೋ ಭಾವನೆ ಮೇಲಲ್ಲ, ಅಂದರೆ ಆಗಿನ ಕಾಲ ಬೇರೆ ಇತ್ತು, ಇವಾಗಿನ ಕಾಲ ಬೇರೆ ಇದೆ. ಇವಾಗ ಅನುಕೂಲತೆಗಳನ್ನ ಪ್ರೊಡಕ್ಷನ್ ಸೈಡಿಂದ ಮತ್ತು ಡೈರೆಕ್ಷನ್ ಸೈಡಿಂದ ಎಲ್ಲ ಕೊಡ್ತಾ ಇದ್ದಾರೆ. ಸೊ ನಾವು ಇದಿಷ್ಟು ಕೂಡ ನಾವೇನು ಖರ್ಚು ಮಾಡ್ತೀವಿ ಅದು ಸ್ಕ್ರೀನ್ ಮೇಲೆ ಬರಬೇಕು ಅನ್ನೋದು ನಮ್ಮ ಆಸೆ. ಸರ್ ಪ್ರೊಡಕ್ಷನ್ ಕಡೆಯಿಂದ ಹೇಗಿತ್ತು ಸರ್ ಊಟ ಎಲ್ಲ, ಊಟ ತಿಂಡಿ ಎಲ್ಲ? ಊಟ ಫಸ್ಟ್ ಹೇಳ್ಬೇಕಾ, ಅವ್ರ ಊಟದ್ದೇ ಒಂದು ಎಪಿಸೋಡ್ ಮಾಡ್ಬೋದು. ಅಂದ್ರೆ ದಿನ ಒಂದು ಊಟದ ಒಂದು ವೆರೈಟಿ ಅಷ್ಟಿರೋದು. ನೀವು ನೋಡಿದ್ರೆ ಸ್ವಲ್ಪ ಸಿನಿಮಾ ಸ್ವಲ್ಪ ದಪ್ಪ ಇದೀನಿ, ಸ್ವಲ್ಪ ಸಣ್ಣ ಆಗಿದ್ದೀನಿ, ತಿಂದು ತಿಂದು ತಿಂದು. ಯಾಕೆಂದ್ರೆ ಊಟ ನಮ್ಗೆ ಯಾವತ್ತು ಊಟ ಅಂದಮೇಲೆ ನಾನು ಯಾವ ಡಯಟು ಮಾಡಲ್ಲ, ಏನೂ ಮಾಡಲ್ಲ, ನಾನು ಚೆನ್ನಾಗಿ ತಿಂತೀನಿ. ಏನಂದ್ರೆ ಆಫ್ಟರ್ ದ್ಯಾಟ್ ಐ ಗೋ ವರ್ಕ್ಔಟ್. ಸೊ ಊಟದ ಬಗ್ಗೆ ಹೇಳ್ಬೇಕು ಅಂದರೆ ಹ್ಯಾಟ್ಸ್ ಆಫ್ ಟು ನಮ್ಮ ಮಂಜಣ್ಣನ್ ಪ್ರೊಡಕ್ಷನ್ಸ್. ಆಮೇಲೆ ನಮ್ಮ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿದ್ದಾರೋ ಅವರು ಆನಂದ್ ಮತ್ತು ರಾಜು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಅಷ್ಟು ಒಳ್ಳೆ ಊಟ ಬಡಿಸ್ತಾ ಇದ್ವಿ ನಾನು. ಯಾಕಂದ್ರೆ ಪ್ರೊಡ್ಯೂಸರ್ಸೇ ಅನ್ನದಾತರು ಅಂತಾರೆ ಸರ್. ಸೊ ನಿಮ್ಮ ಪ್ರೊಡ್ಯೂಸರ್ ಒಪ್ಕೊಂಡ್ರೆ ಎಲ್ಲಾರನ್ನೂ ನಾವು ಪ್ಲಾನ್ ಮಾಡೋಕ್ಕಾಗುತ್ತೆ. ಪ್ರೊಡ್ಯೂಸರ್ ರೆಡಿ ಇಲ್ಲ ಅಂದರೆ ಇದೇನು ಪ್ಲಾನೇ ಮಾಡೋಕ್ಕಾಗುತ್ತೆ. ಅಂದರೆ ಸರ್ ಇಷ್ಟು ಬಜೆಟ್ ಆಗುತ್ತೆ, ಇಷ್ಟು ನಂಬರ್ ಆಫ್ ಡೇಸ್ ಆಗುತ್ತೆ, ಇಷ್ಟು ಆರ್ಟಿಸ್ಟ್ ಇದ್ದಾರೆ, ಅದಕ್ಕೆಲ್ಲ ಓಕೆ ಅಂದಮೇಲೆ ನಾವೊಂದು ಸ್ಟೆಪ್ ಮುಂದೆ. ಈಗ ನಾವು ಸರ್ನ ಅನ್ಕೊಂಡಾಗ ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿದ್ವಿ, ಸರ್ ಈಗ ಕುಮಾರ್ ಬಂಗಾರಪ್ಪ ಸರ್ ಅನ್ಕೊಂತಾ ಇದ್ದೀವಿ. ಅವ್ರು ಫಸ್ಟ್ ಕ್ವಶನ್ ಕೇಳಿದ್ದು ಮೋಸ್ಟ್ಲಿ ಡೌಟ್, ಅವ್ರು ಮಾಡೋ ಡೌಟ್, ಅವ್ರು ಪೊಲಿಟಿಕಲ್ ಅಷ್ಟು ಬ್ಯುಸಿ ಇರೋದ್ರಿಂದ ಟ್ರೈ ಮಾಡೋಣ ಸರ್ ಅಂತ ಬಂದಿದ್ದೆ. ಬಿಕಾಸ್ ಇವ್ರು ಅನ್ಕೊಂಡಿದ್ದ ರೀಸನ್ನು ಏನಂದ್ರೆ ಒಂದು ಪಾಸಿಟಿವ್ ಫೇಸ್ ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ. ಅದನ್ನ ನೋಡಿದ ತಕ್ಷಣ ಪಾಸಿಟಿವ್ ಅನ್ಸ್ಬೇಕು. ಮತ್ತೆ ಅವ್ರು ಹೇಳೋ ವರ್ಡ್ಸ್ ಸರ್ದು ಫಿಲಮಲ್ಲಿ ಕೆಲವು ಡೈಲಾಗ್ ಇದೆ, ಅಂದ್ರೆ ತುಂಬಾ ಲೈಫ್ಗೆ ತುಂಬಾ ಕನೆಕ್ಟ್ ಆಗುವಂತ ಡೈಲಾಗ್. ಕ್ಲೈಮ್ಯಾಕ್ಸ್ ಅಲ್ಲೂ ಬರುವಂತ ಡೈಲಾಗ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿದೆ. ಡೈಲಾಗ್ಸ್ ಅದು ಹೇಳಿದ್ರೆ ಒಂದು ವೈಟೇಜ್ ಇರ್ಬೇಕಾಗಿತ್ತು, ಆ ತರದ ಪರ್ಸನ್ನೇ ನಮ್ಗೆ ಬೇಕಾಗಿತ್ತು. ಸೊ ಹಾಗಾಗಿ ವೈ ಕಾಂಟ್ ವಿ ಟ್ರೈ ಅಂತ ಟ್ರೈ ಮಾಡಿ ಫೈನಲಿ ಸರ್ ಒಪ್ಕೊಂಡಿದ್ದೆ. ದೊಡ್ಡ ಪ್ಲಸ್ ಆಯ್ತು. ಸರ್ ಆಫ್ಟರ್ 21 years ನೀವು ಮತ್ತೆ ಕಿಟ್ಟಿ ಅವರು ಮತ್ತೆ ಸ್ಕ್ರೀನ್ ಮೇಲೆ ನಾವು ನೋಡ್ಬೋದು. ಸೊ ಅವರು ನಿಮ್ಮ ಮತ್ತೆ ಅವರ ಕಾಂಬಿನೇಷನ್ ಏನು ತೆರೆ ಮೇಲೆ ಕಾಣ್ಬೋದು ಸರ್? ಅವರು ವಿಲನ್, ನನ್ನ ಮತ್ತೆ ಅವರ ಕಾಂಬಿನೇಷನ್ ಏನು ಅಂತ ನೀವು ತೆರೆ ಮೇಲೆ ನೋಡ್ಬೇಕು. ಅವ್ನ್ ವಿಲನ್, ನಾನು ಹೀರೋನ, ಅಥವಾ ರಾಮ ಯಾರು ರಾವಣ ಯಾರು ಏನೂ ಗೊತ್ತಿಲ್ಲ. ಸೊ ಅದನ್ನ ರಿವೀಲ್ ಮಾಡೋದು ಇಲ್ಲ. ನೀವು ಸಿನಿಮಾ ಬಂದು ನೋಡಿ ಡೆಫಿನೆಟ್ ಆಗಿ ಯು ವಿಲ್ ಆಲ್ ಎಂಜಾಯ್. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್ ಆಫ್ಟರ್ ಆದಿ? ಇಟ್ಸ್ ಸ್ಟಿಲ್ ದ ಸೇಮ್. ಆದಿ ನಲ್ಲಿ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ವಿ, ಇವತ್ತು ಹಂಗೆ ಫ್ರೆಂಡ್ಸ್ ಆಗಿದ್ವಿ. ಆ್ಯಂಡ್ ವರ್ಕ್ ಅಟ್ಮಾಸ್ಫಿಯರ್ ನಾವೆಲ್ಲರೂ ಅಷ್ಟೇ, ಆಲ್ ಫ್ಯಾಮಿಲಿ ಥರ ಇದ್ವಿ. ಸೊ ಯಾರಿಗೂ ಒಬ್ಬನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ, ಮನಸ್ತಾಪ ಅವೆಲ್ಲ ಏನೂ ಇರಲಿಲ್ಲ. ಅವೆಲ್ಲ ಒಂದು ಕುಟುಂಬದ ಥರ ಇದ್ವಿ, ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಮಾಡಿದ್ವಿ. ಆ ಕೆಮಿಸ್ಟ್ರಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾರೆ. ಸರ್ ಈಗ ಒಂದು ಸಣ್ಣ ಸಜ್ಮೆಂಟು. ಸೊ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಅಥವಾ ನಿಮ್ಮ ಆದಿಗಳು ಅಂದರೆ ನಿಮ್ಮ ಫಸ್ಟ್ ಎಲ್ಲ ಹೇಗಿತ್ತು ಅನ್ನೋದು ಅನುಭವಗಳನ್ನ ಜಸ್ಟ್ ಶೇರ್ ಮಾಡೋದು ಸರ್. ನಿಮ್ಮ ಮೊದಲ ಗುರು? ನನ್ನ ತಾಯಿ, ಮೈ ಮದರ್. ಸರ್ ನಿಮ್ಮದು? ನಮ್ಮ ಮೊದಲ ಗುರು ಅಫ್ಕೋರ್ಸ್ ಅವ್ರು ಹೇಳಿದಾಗೆ ನಮ್ಮ ಹೆತ್ತವರೇ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳು ಅವರಿಬ್ಬರು ಅಂದ್ಬಿಟ್ರೆ. ಬಟ್ ಚಿತ್ರರಂಗಕ್ಕೆ ಐ ಥಿಂಕ್ ರಾಜ್ಕುಮಾರ್ ಈಸ್ ಅವರ್ ರೋಲ್ ಮಾಡೆಲ್ ನಮಗೆಲ್ಲರಿಗೂ ಕೂಡ. ಅಫ್ಕೋರ್ಸ್ ಅದ್ರ ಜೊತೆಗೆ ಅಂಬರೀಷ್ ಅವರು ಬರ್ತಾರೆ, ವಿಷ್ಣುವರ್ಧನ್ ಬರ್ತಾರೆ, ಶಂಕರ್ ನಾಗ್ ಅವರು ಬರ್ತಾರೆ. ದೇ ಆರ್ ಆಲ್ ಡೆಡಿಕೇಟೆಡ್. ಮತ್ತು ಒಂಥರ ಈ ಗುರುಗಳ ಸ್ಥಾನದಲ್ಲಿ ಕರ್ನಾಟಕ ಚಿತ್ರರಂಗ ಮತ್ತೊಂದು ಸರಿ ಆ ಒಂದು ಸುವರ್ಣ ಯುಗವನ್ನು ಕಾಣಬೇಕು ಅಂದರೆ ಮತ್ತೊಬ್ಬ ರಾಜ್ಕುಮಾರ್ ಅಂತೂ ಹುಟ್ಟೋದಿಲ್ಲ. ಬಟ್ ರಾಜ್ಕುಮಾರ್ ಅಂತ ಅನೇಕ ನಾಯಕರುಗಳು ಕನ್ನಡ ಚಿತ್ರರಂಗ ಕೊಡಬೇಕು ಅಂತೇಳಿ ನಮ್ಮ ಆಸೆ ಇದೆ. ಸರ್ ನಿಮಗೆ? ಆಬ್ವಿಯಸ್ಲಿ ಪೇರೆಂಟ್ಸೇ ಗೊತ್ತಾಗುತ್ತೆ. ಅದು ಬಿಟ್ಟರೆ ಇಂಡಸ್ಟ್ರಿ ಬಂದರೆ ದಿನೇಶ್ ಬಾಬು ಸರ್, ನಂದಕಿಶೋರ್ ಸರ್ ಅವರು. ಓಕೆ ಸರ್, ನೀವು ಫಸ್ಟ್ ಟೈಮು ನಿಮ್ಮ ಪೇರೆಂಟ್ಸ್ಗೆ ಪ್ರೌಡ್ ಫೀಲ್ ಮಾಡಿಸಿದ್ದು ಅಂತ ಯಾವುದು ಸರ್? ಯಾವಾಗ? ನಾನು 4th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಫ್ಯಾನ್ಸಿ ಡ್ರೆಸ್ ನಡೀತಾ ಇತ್ತು. ಸೊ ಅವಾಗ 3rd ಸ್ಟ್ಯಾಂಡರ್ಡ್ ಇತ್ತು. ಅವಾಗ ನಾನು ಫ್ಯಾನ್ಸಿ ಡ್ರೆಸ್ಗೆ ಚಾರ್ಲಿ ಚಾಪ್ಲಿನ್ದು ಕಾಸ್ಟ್ಯೂಮ್ ಹಾಕೊಂಡು, ಸೊ ಅದಕ್ಕೆ ನಮ್ಮ ತಾಯಿ ನನ್ನ ಕರ್ಕೊಂಡೋಗಿ ಅದಕ್ಕೆ ನಮ್ಮ ಏನೇನು ಕಾಸ್ಟ್ಯೂಮ್ಸ್ ಬೇಕು ಅದೆಲ್ಲ ಮಾಡಿ, ಆಮೇಲೆ ನಮ್ಮ ಅಂಬರೀಷ್ ಅವರೊಬ್ಬ ಮೇಕಪ್ ಮ್ಯಾನ್ ಶ್ರೀನಿವಾಸ್ ಅವ್ರ ಕೈಲಿ ಇದೆಲ್ಲ ಮೀಸೆ ಎಲ್ಲ ಅಂಟಿಸಿ ರಾತ್ರಿ ಕೂತ್ಕೊಂಡು ಚಾರ್ಲಿ ಚಾಪ್ಲಿನ್ದು ಕೆಲವು ಸೀನ್ಗಳೆಲ್ಲ ನೋಡಿ ಅದೇ ಥರ ಹೋಗಿ ಪರ್ಫಾರ್ಮ್ ಮಾಡಿದೆ. ಫಸ್ಟ್ ಪ್ರೈಸ್ ಕೊಟ್ಟಿದ್ರು. ಸೊ ನಮ್ಮ ಅಪ್ಪ ಅಮ್ಮ ಅವಾಗ ಬಂದು ನನ್ನ ಜೊತೆ ಸರ್ಟಿಫಿಕೇಟ್ ಇಸ್ಕೊಂಡಾಗ
ಸರ್ ನಿಮಗೆ ಸರ್ ನಿಮ್ಮ ಲೆಕ್ಕ ನಮಗೆ ಥ್ರಿಲ್ ಅನ್ಸೋದು ಅಂದರೆ ನಮ್ಮ ಮೇಕೆದಾಟು ಇದೆಯಲ್ಲ, ಮೇಕೆದಾಟಿಗೆ ರಾಮ್ ಶೆಟ್ಟಿ ಅವ್ರ ಫೈಟ್ ಡೈರೆಕ್ಷನ್ಸಲ್ಲಿ ಒಂದು ವಾಟರ್ ಫಾಲ್ಸಿಗೆ ಜಂಪ್ ಮಾಡಿದ್ವಿ. ಪಕ್ಕದಲ್ಲಿ ನಮ್ಮ ತಂದೆಯವರು ಪ್ರಿವ್ಯೂ ನೋಡ್ತಾ ಇದ್ವಿ, ಇದು ಫಸ್ಟ್ ಶೋ ನೋಡ್ತಾ ಇದ್ವಿ. ನೋಡಿದಾಗ ಅವರು ಆ ಶಾಟ್ ನೋಡಿದ ತಕ್ಷಣವೇ ಒಂದು ಪಟ್ ಅಂತ ಹೊಡೆದ್ಬಿಟ್ಟು ನಿನಗೆ ಬುದ್ಧಿ ಇಲ್ವಾ ಅಂದರು. ಬಟ್ ಅವರು ಹಂಗೆ ಅಂದಿದ್ದು ನನಗೆ ಥ್ರಿಲ್ ಅನ್ನಿಸ್ತು, ಯಾಕಂದರೆ ಐ ಹ್ಯಾವ್ ಡನ್ ಸಮಥಿಂಗ್ ಅನ್ನಿಸ್ತು. ಆಮೇಲೆ ಅವತ್ತಿನ ಕಾಲದಲ್ಲೆಲ್ಲ ನೀವು ಆ ಥರ ಸ್ಟಂಟ್ಸ್ ಇವರೆಲ್ಲ ನಮಗೆಲ್ಲ ಇನ್ಸ್ಪಿರೇಷನ್ ಸರ್. ಇವರು ಸಿನಿಮಾ ನೋಡ್ಕೊಂಡು ಬೆಳೆದವರಲ್ಲ ನಮಗೆ. ಸರ್ ಇವಾಗ ರೂಪ್ ಅನ್ನೋದು ಬಂದಿದೆ, ಆಮೇಲೆ ಸಪೋರ್ಟ್ ಅನ್ನೋದು ಫೆಸಿಲಿಟಿ ತುಂಬಾ ಇದೆ. ಅವಾಗೆಲ್ಲ ರಿಯಲಿಸ್ಟಿಕ್ ಏನು ಯೂಸೇ ಮಾಡ್ತಿಲ್ಲ. ರಿಸ್ಕ್ ಸರ್. ಇವತ್ತು ಪ್ರತಿಯೊಬ್ರು ಹೇಳ್ಬೋದು ರೋಪ್ ಹಾಕೊಂಡು ಆಡ್ಬಿಡ್ತಾನೆ, ಒಬ್ಬನಿಗೆ ರೋಪ್ ಹಾಕೊಂಡು ಒಂದ್ಸರಿ ಮಾಡಕ್ಕೆ ನೋಡೋಣ. ಅಲ್ಲಿ ಚಾಲೆಂಜ್ ಎನಿಬಡಿ ಕಮೆಂಟ್ಸ್ ಅಲ್ಲಿ ಓದ್ತೀನಲ್ಲ ನಾನು, ಇದನ್ನ ಮಂಚ ರೋಪ್ ಹಾಕೊಂಡು ಮಾಡ್ತಾರೆ ಸರ್. ದಯವಿಟ್ಟು ನೀವೆಲ್ಲ ಕಮೆಂಟ್ ಮಾಡೋರು ಒಂದ್ಸರಿ ಬಂದ್ಬಿಟ್ಟು ನಾವು ಹಾಕೋ ರೋಪ್ನೇ ಒಂದ್ಸರಿ ನೀವು ಹಾಕೊಂಡು ನಂಗೆ ಮಾಡಿ ತೋರಿಸಿ ಸರ್. ಮಾತಾಡೋದು ಈಸಿ ಸರ್, ಕಷ್ಟಪಡೋರು ನಾವು, ಅದ್ರ ಕಷ್ಟ ನಮಗ್ ಗೊತ್ತು. ಅವ್ರದೆಲ್ಲ ಅಚೀವ್ಮೆಂಟ್ಸ್ ತುಂಬಾ. ಆಮೇಲೆ ಅವರೆಲ್ಲ ಅವತ್ತಿನ ಕಾಲದಲ್ಲಿ ಯಾವ ರೋಪ್ಗೆ ಅದನ್ನ ಬಂದೇ ಇರಲಿಲ್ಲ. ನಾವೆಲ್ಲ ಆಲ್ ಅವಾಗಿನ ಆಮೇಲೆ ಅಫ್ಕೋರ್ಸ್ ನಾವು ಬಹಳಷ್ಟು ಒರಿಜಿನಲ್ ಸ್ಟಂಟ್ಸ್ಗಳು ಮಾಡ್ತೀವಿ. ಏನಂದ್ರೆ ಜನಕ್ಕೆ ಏನ್ ಅನ್ಕೊಂಡಿದ್ದಾರೆ, ಬಹಳ ಈಸಿ ಇದು ಅನ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ನಾನು ಎಲ್ಲ ಕೇಳ್ಕೊಳ್ಳೋದು ಒಂದೇ, ಗೊತ್ತಿಲ್ಲ ಏನೇನೋ ಕಮೆಂಟ್ಗಳು ಹಾಕ್ಬಿಡಿ. ಯಾಕೆಂದ್ರೆ ಪ್ರತಿಯೊಂದು ಶಾಟ್ ನಾವು ತೆಗಿತೀವಲ್ಲ ತುಂಬಾ ಕಷ್ಟಪಡ್ತೀವಿ ಅದಕ್ಕೆ. ಆಮೇಲೆ ಸಿಕ್ಕಾಪಟ್ಟೆ ರಿಸ್ಕ್ ತಗೋತೀವಿ. ಆಮೇಲೆ ನಮ್ಮ ಜೊತೆ ಮಾಡೋ ಸಾಹಸ ಕಲಾವಿದರು ಕೂಡ ಸಿಕ್ಕಾಪಟ್ಟೆ ರಿಸ್ಕ್ ತಗೋತಾರೆ. ಅವ್ರು ಹೊಡೆಯೋ ಒಂದು ಪಲ್ಟಿನ ನೀವುಗಳು ಹೊಡೆದು ತೋರಿಸಿ. ಕಮೆಂಟ್ ಹೊಡಿತಾರಲ್ಲ ಅವ್ರುಗಳಿಗೆ ಹೇಳ್ತಾರೋ ಮಾತನ್ನ, ಒಬ್ರು ಬಂದು ಒಂದು ಪಲ್ಟಿ ಹೊಡೆದು ತೋರಿಸಿ.